ಪಾರ್ಟಿ ಆದಮೇಲೆ ಪಾರ್ಟಿ ಚೌಕಟ್ಟಲ್ಲಿ ಇರಬೇಕು ಅನ್ನೋಂಥ ವಿಚಾರಗಳನ್ನು ನಮ್ಮೆಲ್ಲ ಹಿರಿಯರು ಕೂಡ ನಮಗೆ ಕಲಿಸ್ಕೊಟ್ಟಿದಾರ, ನಮ್ಮ ನಾಯಕರು ಕೂಡ ಅದ್ರ ಕಲ್ತಾರ. ಅಂದರೆ ಕೆಲವೊಂದು ಸಾರಿ ಹಿಂಗ ಬ್ಲಾಸ್ಟ್ ಆದಂಥ ಟೈಮಲ್ಲಿ ರಾಜಕಾರಣದಲ್ಲಿ ಕೆಲವೊಂದು ಸಾರಿ ಎಲ್ಲೋ ಒಂದು ಕಡೆ ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ತಿರುಗಿ ಬಿಡ್ತಾವ. ಕೆಲವೊಂದು ಸಾರಿ ಏನಾಗ್ತಾವ ಅಂದರೆ ಅದು ಏನೋ ಹೋಗಿ ಏನೋ ಆದಂಥ ಟೈಮಲ್ಲಿ ನಮ್ಮ ಕೈಲಿ ಕೂಡ ಇರಲ್ಲ, ಅದು ಹಂಗೆ ಮುಂದೆ ಕೇಳ್ಕೊಂಡು ಹೋಗ್ತಾರೆ. ಹಂಗಾಗಿ ನಾನು ಯತ್ನಾಳ್ ಕೂಡ ಬಹಳಷ್ಟು ಸಾರಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವ್ರು ಏನು ಪತ್ರ ಕೊಟ್ಟಿದ್ರು, 1ನೇ ಬಾರಿ ನೋಟಿಸು 2ನೇ ಬಾರಿ ನೋಟಿಸ್ ಕೊಟ್ಟಂಥ ಟೈಮಲ್ಲಿ ಕೂಡ ಕ್ಲಾರಿಫಿಕೇಶನ್ ಕೊಟ್ರಿ ಅಂತ ಹೇಳಿದ್ದೀನಿ. ಹಂಗಾಗಿ ನಾನು ಇವತ್ತು ಪಾರ್ಟಿಗಿನ ದೇಶ ಅನ್ನೋಂಥ ಟೈಮಲ್ಲಿ ಯತ್ನಾಳ್ ಅವರು ಕೂಡ ಬಿಡ್ಕೊಂಡ್ರೆ ಪಾರ್ಟಿಗೆ ಎಲ್ಲೊಂದು ಕಡೆ ಪಂಚಮಶಾಲಿ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಅಲ್ಲೆಲ್ಲೊಂದು ಕಡೆ ಪಾರ್ಟಿಗೆ ನಷ್ಟ ಆಗ್ಬೋದು ಅಂತೇಳಿ ಮಾತಾಡ್ತಾ ಇದ್ದೀನಿ. ಬೇರೆ ಯಾವುದೂ ಸ್ವಾರ್ಥ ಇಲ್ಲ ನನ್ನಲ್ಲಿ. ನಾನು ಎಲ್ಲೋ ಒಂದು ಕಡೆ ಏನೋ ಪಾರ್ಟಿಗೆ ಏನನ್ನ ವಿರುದ್ಧವಾಗಿ ಆ ಥರ ಏನಿಲ್ಲ, ಪಾರ್ಟಿಗೆ ಅನುಕೂಲ ಆಗಬೇಕನ್ನಂಥ ಕಾರಣದಿಂದ ನಾನು ಈ ಸಮುದಾಯದಲ್ಲಿ ಒಬ್ಬ ನಾಯಕನಾಗಿರೋ ಕಾರಣ, ಈ ಸಮುದಾಯದಲ್ಲಿ ಇದ್ದಂಥ ಪಂಚಮಶಾಲಿಗಳು ಜಾಸ್ತಿ ಇರೋ ಕಾರಣ, ಇವತ್ತು ಲಿಂಗಾಯತ ಪಂಚಮಶಾಲಿ ಸಮುದಾಯ ಜಾಸ್ತಿ ಇರೋ ಕಾರಣ ಅವ್ರು ಸರಿಪಡಿಸ್ಕೊಳ್ರಿ ಅಂತೇಳಿ ನಾನು ಮರುಪರಿಶೀಲನೆ ಮಾಡಿ ಒತ್ತಾಯವನ್ನು ಕೂಡ ಮಾಡ್ತೀನಿ. ಸರ್, ಈಗ ಕೆಲವೊಂದು ಕಡೆಗೆ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದ ನಂತರದಲ್ಲಿ ಸ್ವತಃ ಬಿಜೆಪಿಯ ಕೆಲವೊಂದಿಷ್ಟು ಪದಾಧಿಕಾರಿಗಳು ಸಂಭ್ರಮಾಚರಣೆ ಮಾಡಿದರೆ ಸಿಹಿ ಹಂಚಿದರೆ ಪಟಕ್ಕೆ ಸಿಕ್ಕಿದ್ದಾರೆ ಸರ್. ನೋಡ್ರಿ ಅವ್ರಿಗೆ ನೋಡ್ರಿ, ಇವಾಗ ಯಾರೋ ಒಬ್ಬರು ಇವತ್ತು ದೇಶದ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಾದಂಥ ಟೈಮಲ್ಲಿ ಅವರು ಕರ್ನಾಟಕದಿಂದ ರೈಲ್ವೆ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂಥವ್ರು. ನಂತರ ಬೇರೆ ಬೇರೆ ಕಾರಣಗಳಿಂದ ಅವ್ರ ರಾಜಕೀಯ ಜೀವನದಲ್ಲಿ ಸ್ವಲ್ಪ ಏರ್ಪೇರಾದಂಥ ಟೈಮಲ್ಲಿ ಕೂಡ ಅವ್ರು ಕೂಡ ಕೆಲವೊಂದ್ಸರಿ ತೊಂದರೆ ಆದಂಥ ಟೈಮಲ್ಲಿ ಕೂಡ ಪುನಃ ಆ ಭಾಗದಲ್ಲಿದ್ದಂಥ ಜನರು ಆಯ್ಕೆ ಮಾಡಿ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರು ಏನು ಪಾರ್ಟಿ ಏನಿದೆನೋ ಪಾರ್ಟಿನ ಬಿಟ್ಟು ಯಾವತ್ತೂ ಕೂಡ ಯತ್ನಾಳ್ ಅವರು ಇಲ್ಲ. ಎಲ್ಲೋ ಒಂದು ಕಡೆ ಅದು ಏನೇನೋ ಕ್ಲಾಶ್ ಆಗಿ ಎಲ್ಲೋ ಹಂತಕ್ಕೆ ಮುಟ್ಟಿದೆ. ಹಂಗಾಗಿ ಕೆಲವೊಂದು ಮಂದಿ ಏನು ಮಾಡ್ತಾರೆ ಅಂದ್ರೆ ಇದರಲ್ಲೇ ಲಾಭ ತಗೊಂಡಂಥ ಮಂದಿ ಬಹಳ ಮಂದಿ ಇರ್ತಾರೆ. ಯಾರು ಇಬ್ರು ಜಗಳ ಮೂರನೇವ್ರಿಗೆ ಲಾಭ ಅನ್ನೋಂಥ ರೀತಿಯಲ್ಲಿ ಯಾರು ಸಣ್ಣ ಪುಟ್ಟ ಮಂದಿ ಪಟಾಸಿ ಆರಿಸ್ತಾರ. ಯಾಕಂದ್ರೆ ಅಲ್ಲಿ ಯಾವ ಮನುಷ್ಯ ಕೂಡ ಎಲ್ಲರಿಗೂ ಒಳ್ಳೆಯರಾಗಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಎಲ್ಲರಿಗೂ ಒಳ್ಳೆಯರಾಗ್ಲಿಕ್ಕೋಸ್ಕರವಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ, ನಾವೇನು ಸಂಭ್ರಮವನ್ನು ಪಡೀತಾ ಇಲ್ಲ, ಅನಿವಾರ್ಯವಾದಂಥ ಕಾರಣಗಳಿಂದ ಈ ನಿರ್ಧಾರ ತಗೊಂಡಿದ್ದಾರೆ ಅನ್ನೋಂಥ ಮಾತು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಅವ್ರ ಮಾತನ್ನು ಹೇಳಿದ್ದಾರೆ. ಸರ್, ಈಗ ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ಮೇಲೆ ಮಾತಾಡಿದ್ದಕ್ಕೆ ಈಗ ಉಚ್ಚಾಟನೆ ಆದ್ರ, ಯಾಕಂದ್ರೆ ವಿಜೇಂದ್ರ ಮೇಲೆ ನೇರ ಆರೋಪ ಮಾಡ್ತಾ ಇದ್ರು, ಅದರಿಂದಲೇ ಈ ಪಕ್ಷ ನಿರ್ಧಾರ ಅಲ್ಲ ಇವಾಗ ಪಾರ್ಟಿ ಅನ್ನೋಂಥದ್ದು ಒಂದು ಶಿಸ್ತಿರೋ ಕಾರಣ ಒಂದು ರಾಜ್ಯಾಧ್ಯಕ್ಷರು ಅಂದ್ರೆ ಅವ್ರದೇ ಆದಂಥ ಚೌಕಟ್ಟುಗಳು ಇರ್ತಾವ. ಅದಾದಂಥ ಟೈಮಲ್ಲಿ ಒಂದು ಪಾರ್ಟಿ ಶಿಸ್ತು ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಪಾರ್ಟಿ ಒಗ್ಗಟ್ಟದಿಂದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಷ್ಟ್ರಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೋಗ್ಬೇಕು ಅನ್ನೋಂಥ ಒಂದು ಸಂಕಲ್ಪ, ಒಂದು ನಿಯಮ ಕೂಡ ಇರೋ ಕಾರಣ ಕೆಲವೊಂದು ಸಾರಿ ಬೇರೆ ಬೇರೆ ಕಾರಣಗಳಿಂದ ಏನೋ ಅವ್ರ ವಯಸ್ಸಲ್ಲಿ ಚಿಕ್ಕೋರಾಗಿರ್ಬೋದು ವಿಜೇಂದ್ರ ಅವರು ಎಲ್ಲೋ ಒಂದು ಕಡೆ ಅನುಭವದಿಂದ ಇನ್ನು ಭಾಳಷ್ಟು ಅನುಭವವನ್ನು ಪಡ್ಕೋಬೇಕಾಗಿತ್ತು. ಅವರೆಲ್ಲೋ ಒಂದು ಕಡೆ ಅವ್ರ ತಂದೆಯವ್ರ ಜೊತೆಯಲ್ಲಿ ಕೂಡ ಸೀನಿಯರ್ ಮೋಸ್ಟ್ ಆಗಿ ಕೆಲಸ ಮಾಡಿದಂಥವ್ರು. ಅವೆಲ್ಲ ಇದ್ದಂಥ ಟೈಮಲ್ಲಿ ಒಂದು ಕುಟುಂಬದಲ್ಲಿ ಕೂಡ ಕೆಲವೊಂದು ಸಾರಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತಾವ. ಅವೆಲ್ಲ ಕೂಡ ಯಾರು ಸರಿ ಮಾಡಿಕೊಂಡೋಗ್ಬೇಕಂದ್ರೆ ನಮ್ಮಲ್ಲಿ ಜವಾಬ್ದಾರಿ ಇರ್ತದಲ್ಲ, ಒಂದು ಸ್ಥಾನ, ಪಾರ್ಟಿ ಒಂದು ಸ್ಥಾನ ಕೊಟ್ಟಂಥ ಟೈಮಲ್ಲಿ ಅಲ್ಲಿ ಒಳ್ಳೆಯವರು ಇರ್ತಾರ, ಕೆಟ್ಟವ್ರು ಇರ್ತಾರ, ಅಧಿಕಾರದಲ್ಲಿ ಇದ್ದಂಥವ್ರು ಇರ್ತಾರ, ಅಧಿಕಾರದಲ್ಲಿ ಇಲ್ಲಾರ್ದಂಥವ್ರು ಇರ್ತಾರ. ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಎಲ್ಲರೂ ಸೇರಿದರೆ ಮಾತ್ರ, ಒಟ್ಟಾರೆ ಮಾತ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಿಸ್ಕೊಂಡಂತ ಕೆಲಸ, ನಾವು ಯಾರು ಜವಾಬ್ದಾರಿ ಕೊಟ್ಟಿರ್ತಾರೋ ಪಾರ್ಟಿ ಅವರೆಲ್ಲರೂ ಕೂಡ ಸೇರಿಸ್ಕೊಂಡಂತ ಕೆಲಸ ಮಾಡಬೇಕಾಗುತ್ತೆ. ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ತಗೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ. ಹಂಗಾಗಿ ಅಲ್ಲೆಲ್ಲೋ ಒಂದು ಕಡೆ ಪ್ರಾರಂಭ ಆಯಿತು. ಪ್ರಾರಂಭ ಆದ್ಮೇಲೆ ಅದು ಗುಂಪಾಗಿ ಏನೇನೋ ಆಗೋಯ್ತು. ಆದ್ಮೇಲೆ ರಾಷ್ಟ್ರೀಯ ನಾಯಕರು ಏನಂದ್ರೆ ಪಾರ್ಟಿ ಒಂದು ಶಿಸ್ತು ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಇವತ್ತು ಈ ನಿರ್ಧಾರವನ್ನು ತಗೊಂಡಿರ್ತಾರ. ನನ್ನ ವೈಯಕ್ತಿಕವಾದಂತ ಈ ವಿಷಯ ಏನಂದ್ರೆ ಅವ್ರನ್ನ ಮರುಪರಿಶೀಲನೆ ಮಾಡಿ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಚಾರ ಹೇಳ್ತಾ ಇದ್ದೇನೆ. ಅಲ್ಲ ಅವರು ಯಡಿಯೂರಪ್ಪರು ವಿರುದ್ಧವಾಗಿ ಯಾವತ್ತು ಯಾರು ಮಾತಾಡಲ್ರಿ. ಏನ್ ನೋಡ್ರಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಂದೆ ಆಗಿರ್ಬೋದು, ಯಾರು ಕೂಡ ಯಡಿಯೂರಪ್ಪ ಅವ್ರ ಬಗ್ಗೆ ಯಾರು ಮಾತಾಡಕ್ ಹೋಗಲ್ಲ. ಅಷ್ಟು ಧೈರ್ಯ ಕೂಡ ಯಾರು ಮಾಡಲ್ಲ. ಅಲ್ಲ ಅವರು ಕೆಲವೊಂದು ವಿಚಾರದಲ್ಲಿ ಎಲ್ಲೋ ಕಡೆ ಉಲ್ಲೇಖನ ಮಾಡಿದನಲ್ಲಿ ಯಾವತ್ತೂ ಕೂಡ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರರು ಅವ್ರ ಪರವಾಗಿ ಜಾಸ್ತಿ ಮಾತಾಡಿರ್ಬೋದು. ನಾನು ಹೇಳ್ತೀನಿ, ಕೆಲವೊಂದು ಸಂದರ್ಭದಲ್ಲಿ ಯಾವುದೊಂದು ಸಣ್ಣ ವಿಚಾರ ದೊಡ್ಡದಾಗೋಗ್ಬಿಡ್ತಾವ. ದೊಡ್ಡವಾದಂಥ ಟೈಮಲ್ಲಿ ನಾವು ಸರಿಪಡಿಸ್ಕೊಂಡಂಥ ರಾಜಕಾರಣಿಗಳಿಗೆ ಗುಣಗಳು ಇರಬೇಕು ಅನ್ನೋಂಥದ್ದು ನನ್ನ ವಾದ ಇದೆ. ಇಲ್ಲ, ಸಂದೇಶ ಅನ್ನೋದಲ್ಲ, ಪಾರ್ಟಿ ಶಿಸ್ತು ಅನ್ಕೊಳ್ರಿ. ಯಾಕಂದ್ರೆ ಇವತ್ತು ಈ ನಿರ್ಧಾರ ಏನಿದೆ ಪಾರ್ಟಿಯ ರಾಷ್ಟ್ರೀಯ ನಾಯಕರು ತಗೊಂಡಂತ ನಿರ್ಧಾರ.
ಯತ್ನಾಳ್ ಸೇರಿದಂತೆ ಇನ್ನೂ 4-5 ಜನ ಇದ್ದಾರೆ ಸರ್. ಅವ್ರ ವಿರುದ್ಧ ಕ್ರಮ ಅಲ್ಲ ಆಲ್ರೆಡಿ ಅಲ್ಲಿ ಯತ್ನಾಳ್ ಅವ್ರನ್ನ ಮಾತ್ರ ಉಚ್ಚಾಟನೆ ಮಾಡ್ತಾರೆ. ಯಾಕಂದ್ರೆ ನಾನು ಅದ್ರ ಬಗ್ಗೆ ಇನ್ನ ಡೀಪ್ ಆಗಿ ಹೋಗ್ಲಿಲ್ಲ. ನಾನು ಯತ್ನಾಳ್ ಅವರು ಕೂಡ ನಾನು ಪ್ರಯತ್ನ ಮಾಡಿದೆ. ಅವ್ರು ಇನ್ನ ಡೆಲ್ಲಿಯಿಂದ ಹೈದರಾಬಾದ್ ಬರ್ತಾ ಇದಾರಂತೆ. ಹೈದರಾಬಾದ್ನಿಂದ ಅವರು ಇಳಿದಾರ ಇಲ್ಲ, ನಾನು ಬೆಳಿಗ್ಗೆ ಟ್ರೈ ಮಾಡಿದೆ, ಅವ್ರ ನಂಬರ್ ಸಿಕ್ಕಿಲ್ಲ. ನನಗೆ ಎಲ್ಲರೂ ಕೂಡ ಮಠಾಧೀಶರುಗಳೆಲ್ಲ ಪಂಚಮಶಾಲಿ ಜಗದ್ಗುರುಗಳು ಕೂಡ ಮಾತಾಡ್ತಾ ಇದ್ರು, ನಮ್ಮ ವಾಲ್ಮೀಕಿ ಶ್ರೀಗಳು ಮಾತಾಡ್ತಾ ಇದ್ರು, ನಮ್ಮ ಮಾದಿರಿ ಚೆನ್ನಾಗಿ ಸ್ವಾಮೀಜಿಯವರು ಎಲ್ಲ ಮಠಾಧೀಶರುಗಳ ಹತ್ರ ಜೊತೆಲಿ ಮಾತಾಡ್ತಿದ್ರೆ ನಾನು ಇಲ್ಲ ರೀ, ನಾನು ಕೂಡ ಪಾರ್ಟಿಗೆ ಒಂದು ಬೇಸ್ ಅಂದ್ರಿಗಿನ ಒಂದು ಸರಿಪಡಿಸೋಂಥ ವ್ಯವಸ್ಥೆ ಮಾಡೋಣ ಅನ್ನಂತ ಕಾರಣದಿಂದ ಮಾತಾಡ್ತಾ ಇದ್ದೆ. ಮಾತಾಡಿದ್ರಿ, ಅವ್ರ ನಿಲುವು ಏನಿದೆ ಸರ್? ಅವ್ರ ನಿಲುವು ಅಷ್ಟೇ, ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಕೂಡ್ಕೊಂಡು ಹೋಗ್ರಿ ರಾಮ್ಲು, ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಳಕ್ ಹೋಗ್ಬೇಡ್ರಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನಂತ ಆಶೀರ್ವಾದ ಮುಂಚೆ ಮಾಡಿದ್ದಾರೆ, ಇವತ್ತು ಕೂಡ ಮಾಡಿದ್ದಾರೆ. ಸರಿ, ಯತ್ನಾಳ್ ಅವರು ಉಚ್ಚಾಟನೆ ವಿರೋಧಿಸಿ ಸಾಕಷ್ಟು ಬಿಜೆಪಿ ಪ್ರಮುಖ ಪದಾಧಿಕಾರಿಗಳು ಕೂಡ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅಲ್ಲ, ನಾನು ಒಂದೇ ಸರ್, ನಾನೇನು ಹೇಳ್ತೀನಿ, ಪಾರ್ಟಿ ಅನ್ನಂಥದ್ದು ಬಹಳ ದೊಡ್ಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿರೋಂಥ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಈ ಪಾರ್ಟಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನನ್ನ ವಾದ ಇಷ್ಟೇ, ವ್ಯಕ್ತಿಗಿನ ಪಾರ್ಟಿ ದೊಡ್ಡದು, ಪಾರ್ಟಿಗಿನ ದೇಶ ದೊಡ್ಡದು ಅನ್ನೋಂಥ ಟೈಮಲ್ಲಿ ಪಾರ್ಟಿ ಜೊತೆಲಿ ಯಾರೇ ಅಸಮಾಧಾನ ಇದೆ ಅದು ಸರಿ ಹೋಗ್ತಾವ. ಇವತ್ತು ನಾನು ಕೂಡ ಯತ್ನಾಳ್ ಅವ್ರ ವಿಚಾರ ಬಂದಂಥ ಟೈಮಲ್ಲಿ ಕೂಡ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊತೀನಿ, ಅದನ್ನು ಮರುಪರಿಶೀಲನೆ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ. ನನಗೆ ಅವಕಾಶ ಸಿಕ್ಕಂಥ ಟೈಮಲ್ಲಿ ಕೂಡ ಮರುಪರಿಶೀಲನೆ ಮಾಡಿ ಪುನಃ ಅವ್ರ ಪಾರ್ಟಿ ಒಳಗಡೆ ತಗೊಳ್ರಿ ಅಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ. ಉಚ್ಚಾಟನೆ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳ್ತಾರೆ. ಅಲ್ಲ, ನಾನು ಲಿಂಗಾಯತ ಪಂಚಮಶಾಲಿ ಸಮುದಾಯ ಬಹಳ ದೊಡ್ಡದಿರೋ ಕಾರಣ, ಉದಾಹರಣೆಯಾಗಿ ನಾವು ಬಂಗಾರಪ್ಪ ಅವರುಗಳ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಂಗಾರಪ್ಪ ಅವರುಗಳು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಅವರು 2-3 ಸಾರಿ ಪಾರ್ಟಿಯಿಂದ ಹೊರಗಡೆ ಕಳಿಸಿದ್ರು. ಪಾರ್ಟಿಗೆ ಅವತ್ತು ಕೂಡ ನಷ್ಟ ಆಯಿತು. ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ, ಅವರು ಮುಖ್ಯಮಂತ್ರಿ ಆಗೋಂಥ ಟೈಮಲ್ಲಿ 177 ಸ್ಥಾನಗಳು ಬಂದವು. ಅವರು ಪುನಃ ಅವರು ಇಳಿಸಿದ ನಂತರ ಕಾಂಗ್ರೆಸ್ಸಿನ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿ ಜೊತೆಲಿದ್ದಂಥ ಎಲ್ಲ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಬೇರೆ ಕಡೆ ವಾಲಿಬಿಟ್ರು. ಹಾ, ಯಾಕಂದ್ರೆ ಈ ಸಮುದಾಯಗಳು ಏನಿದೆ ನಾವು ನೋಡ್ರಿ, ಈ ಸಮುದಾಯಗಳೆಲ್ಲರಿಗೂ ಒಟ್ಟಾಗಿ ಒಗ್ಗೂಡಿಸ್ಕೊಂಡು ಹೋದ್ರೆ ಅದು ಪಾರ್ಟಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮೆಜಾರಿಟಿ ಬರೋಂಥ ಅವಕಾಶಗಳು ಇರ್ತಾವೆ. ಈ ರೀತಿ ಆದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನ ಆಗಬಾರ್ದು ಅನ್ನೋಂಥ ಕಾರಣದಿಂದ, ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದ ಜನರು ಕೂಡ ವಿಶ್ವಾಸ ಗಳಿಸ್ಕೊಂಡು ಹೋಗ್ಬೇಕನ್ನಂಥ ಕಾರಣದಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಇಲ್ಲ, ನಾನೇನು ಡೆಲ್ಲಿಗೆ ಹೋಗಲ್ಲ ರೀ. ಇಲ್ಲ, ನಾನು ಅವಕಾಶ ಬಂದಂಥ ಟೈಮಲ್ಲಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅಕಸ್ಮಿತವಾಗಿ ನನ್ನ ಕರೆದ್ರೆ ನಾನು ಕೂಡ ಹೋಗಿ ಹೇಳಿ ಬರ್ತೀನಿ. ಹಂಗಾಗಿ ಇದನ್ನ ಪ್ಯಾಚಪ್ ಮಾಡ್ಕೊಳ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಸರ್, ಇಲ್ಲಿ ಏನಾಗುತ್ತೆ ಅಂದ್ರೆ ಪಕ್ಷದ ಚೌಕಟ್ಟಿನಲ್ಲಿದ್ದೇ ಸಾಕಷ್ಟು ರೀತಿ ಸ್ವಪಕ್ಷದವರ ವಿರುದ್ಧನೇ ಮಾತಾಡ್ತಾ ಇದ್ರು. ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಅವರು ಫ್ರೀ ಬರ್ಡ್ ಆಗಿದ್ದಾರೆ. ಇನ್ನು ಸಾಕಷ್ಟು ರೀತಿಯಾದಂತಹ ಪಕ್ಷದ ಒಳ ವಿಚಾರಗಳನ್ನ ಹೊರಗಡೆ ಹಾಕ್ತಾರೇನೋ ಅಂತಂದೇಳಿ ಬಿಜೆಪಿಗರಿಗೂ ಭಯ ಇದೆ ಅಂತ. ಅಲ್ಲ, ಪಕ್ಷದ ಒಳಗಡೆ ಯಾವ್ದು ಇರಲ್ರಿ. ಯಾಕಂದ್ರೆ ಇದು ಏನಾಗುತ್ತೆ ರೀ, ಪಾರ್ಟಿ ಅಂದ್ರೆ ಸರ್, ಈಗ ಯಡಿಯೂರಪ್ಪ ಅವರು ಜೈಲಿಗೆ ಹೋಗ್ಬೇಕಂತಂದ್ರೆ ಅವ್ರ ಮಗನೇ ಕಾರಣ, ಅಂತವ್ರನ್ನೇ ತಂದು ಈಗ ಅಧ್ಯಕ್ಷ ನೋಡ್ರಿ. ನಾನು ಆ ವಿಚಾರ ಸಾಕಷ್ಟು ವಿಚಾರ ನಾನು ಆ ವಿಚಾರಗಳ ಬಗ್ಗೆ ನಾನು ಕೂಡ 30-35 ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದೀನಿ. ಏನಾಗಿದೆ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಿರೋ ಕಾರಣ ನಾನೇನನ್ನ ಮಾತಾಡಿದ್ರೆ ಬೇರೆಯವರನ್ನ ಮಾತಾಡಿದ್ರೆ ಅದು ವೈಯಕ್ತಿಕವಾಗಿ ಅಂದ್ಕೊಂತಾರಾಗ್ಲಿ, ಅದು ಆಗಿದ್ದಂತೂ ಇಲ್ಲ ಅನ್ನೋದು ಅದು ಜನರಿಗೆ ಗೊತ್ತಾಗುತ್ತೆ. ಹಂಗಾಗಿ ಅದ್ರ ಬಗ್ಗೆ ನಾನು ಸಂದರ್ಭ ಬಂದಂತ ಟೈಮಲ್ಲಿ ನಾನು ಮಾತಾಡ್ತೀನಿ. ನಾನು ಡಿಮ್ಯಾಂಡ್ ಇಷ್ಟೇ, ದಯವಿಟ್ಟು ಮರುಪರಿಶೀಲನೆ ಮಾಡಿ ಅಂತೇಳಿ ಡಿಮ್ಯಾಂಡ್ ಅನ್ನು ನಾನು ವಿನಂತಿ ಮಾಡ್ಕೊಂತೀನಿ. ಅಲ್ಲಲ್ಲ, ನಾನು ಖಂಡಿತವಾಗಿ ಎಲ್ಲರನ್ನ ಮನವೊಲಿಸಿ, ಆ ಕಡೆ ಇದ್ದಂಥವ್ರು ಈ ಕಡೆ ಇದ್ದಂಥವ್ರು, ನಾವಂತೂ ಯಾ ಕಡೆ ಇದ್ದಂಥವ್ರಲ್ಲ, ಪಾರ್ಟಿ ಜೊತೆಲಿ ಇದ್ದಂಥವ್ರು. ಇವಾಗ ಏನಾಗಿದೆ, 2 ಬಣಗಳಾಗಿ 2 ಗುಂಪುಗಳಾಗಿ ಎಲ್ಲ ಕಡೆ ಕೂಡ ಏನೇನು ಈ ರೀತಿ ಆಗ್ತಾ ಇದೆ. ನಾವು ಇವ್ ನೋಡಿ, ಅವ್ರಿಗಾದ್ರೆ ಇವ್ರ ಕೋಪ, ಇವ್ರಿಗಾದ್ರೆ ಅವ್ರಿಗೆ ಕೋಪ, ಎಲ್ಲ ಕಲ್ತು ಏನಾಗುತ್ತೆ, ಪಾರ್ಟಿಗೆ ನುಕ್ಸಾನ್ ಆಗುತ್ತೆ. ಪಾರ್ಟಿಗೆ ನುಕ್ಸಾನ್ ಆದ್ರೆ ಏನಾಗುತ್ತೆ, ಈ ನಾಡಿನಲ್ಲಿದ್ದಂಥ ಜನರಿಗೆ ನುಕ್ಸಾನ್ ಆಗುತ್ತೆ. ವಾತಾವರಣ ಇಷ್ಟು ಚಲೋ ಇದೆ, ವಾತಾವರಣ ಎಲ್ಲಿ ಹೋದ್ರೆ ಕೂಡ ಕಾಂಗ್ರೆಸ್ನ ತಿರಸ್ಕಾರವನ್ನು ಮಾಡ್ತಾ ಇದಾರ, ಕಾಂಗ್ರೆಸ್ ಬೇಡಪ್ಪ ಅನ್ನೋಂಥ ಪರಿಸ್ಥಿತಿಗೆ ಬಂದಾರ. ಈ ಟೈಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಹಿಂಗೆ ಆದ್ರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ, ನೋವು ಆಗುತ್ತೆ, ಈ ನಾಡಿನ ಜನರಿಗೆ ನೋವಾಗುತ್ತೆ. ಸರ್, ಈಗ ಈ ಒಂದು ಯತ್ನಾಳ್ ಅವರಿಗೆ ನಿಲ್ಲುತ್ತಾ ಉಚ್ಚಾಟನೆ ಅನ್ನೋದು ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ ನೋಡಿ, ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಲಿ ನಾನು ಪಾರ್ಟಿಯಲ್ಲಿ ಅಷ್ಟು ಸೀನಿಯರು, ಪಾರ್ಟಿಯಲ್ಲಿ ಅಧಿಕ ಒಂದು ಜವಾಬ್ದಾರಿ ಇರೋಂಥ ಒಂದು ಸ್ಥಾನದಲ್ಲಿ ಇದ್ದಂತವನಲ್ಲ. ಒಬ್ಬ ಸಾಮಾನ್ಯವಾದಂಥ ಕಾರ್ಯಕರ್ತನಾಗಿ ನನ್ನ ಮಾತುಗಳೇನಿದೆ ಅದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ರಾಜ್ಯ ನಾಯಕರು ಅದರಿಂದಾಗಿ ನಿಮ್ ಗಮನಕ್ಕೆ ಬಂದಿರಬಹುದೇನೋ ಅಂತ ಅನ್ಕೊಂಡು. ಇಲ್ಲ ರೀ, ನಾನು ಯಾವುದೇ ಗಮನಕ್ಕೆ ಬಂದಿಲ್ಲ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ದೇವೇಗೌಡನ ಭೇಟಿಯಾಗಿದ್ದಾರೆ ಸರ್.
So ಎಲ್ಲೋ ಒಂದ್ ಕಡೆಗೆ ಅವರು ಕೂಡ ಸಾಕಷ್ಟು ನೋಡ್ರಿ ಅಲ್ಲಲ್ಲ ನೋಡ್ರಿ ಅಸಮಾಧಾನ ಅನ್ನೋದು ಇರೋದೇ ಇಲ್ಲ. ಅವರು ಸರ್ಕಾರ ಇದೆ, ಅವರಲ್ಲಿ ಅವ್ರಿಗೊಂದು ದೊಡ್ಡ ಜವಾಬ್ದಾರಿ ಇದೆ. ಅವರು ಕೂಡ ಬಹುಶಃ PWD ಮಂತ್ರಿನ ಆಗಿದ್ದಾರೆ. ಅವ್ರು ಏನೇನೋ ನ್ಯಾಷನಲ್ ಹೈವೇಸು ಸ್ಟೇಟು ಸೆಂಟ್ರಲ್ಲು ಅವೆಲ್ಲ ಇರ್ತಾರೆ. ಹೋದಂಥ ಟೈಮಲ್ಲಿ ಅಲ್ಲಿ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಮಂತ್ರಿಗಳ ಹತ್ರ ಮಾತಾಡೋದು, ಸೇರೋದು, ಕೂಡೋದು, ಅವ್ರ ಮನೆಗೆ ಹೋಗೋದು ಸಹಜ ಇರ್ತದೆ. ಅದೇನು ಅದರಿಂದ ಏನಿಲ್ಲ. ಅಲ್ಲ, ದೇವೇಗೌಡರು ನಮ್ಮ ದೇಶದ ಪ್ರಧಾನಮಂತ್ರಿಗಳ್ರಿ, ಹೋಗ್ಲೇಬೇಕಾಗುತ್ತೆ. ನಾವು ಯಾರೇ ಪಾರ್ಟಿಯವರಾಗಲಿ ಇವತ್ತು ಹೋಗ್ಲೇಬೇಕಾಗುತ್ತೆ. ಅವ್ರ ಆಶೀರ್ವಾದನ ಪಡ್ಕೋಬೇಕು. ಅದ್ರಲ್ಲಿ ತಪ್ಪನ್ನೋದಕ್ಕೆ ಏನು ಬರುತ್ತೆ.